ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಅದು ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ಯಾರಾದ್ರೂ ನಿಮ್ಮ ಮಾರ್ಕ್ಸ್ ಕಾರ್ಡ್ ಕೇಳಿದ್ರೆ ತೋರ್ಸೋದಕ್ಕೆ ಕೆಲವ್ರಿಗೆ ಮುಜುಗರ ಆದ್ರೆ ಇನ್ನು ಕೆಲವರು ತೋರ್ಸೋದಕ್ಕೆ ಖುಷಿ ಪಡ್ತಾರೆ. ಯಾಕಂದ್ರೆ ನಾವು ಎಷ್ಟು ಓದಿದೀವಿ, ನಾವೆಷ್ಟು ಮಾರ್ಕ್ಸ್ ತಗೊಂಡಿದೀವಿ ಅಂತ ನಮಗೆ ಮಾತ್ರ ಗೊತ್ತಿರುತ್ತಲ್ವಾ. ಸೊ ಇದೇ ರೀತಿ ಸೆಲೆಬ್ರಿಟಿಗಳು ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ, ಅವರ ಎಜುಕೇಶನ್ ಏನೋ ತಿಳ್ಕೊಳ್ಳೋ ಕುತೂಹಲ ನಿಮ್ಗೂ ಇರುತ್ತಲ್ವಾ. ಸೊ ಅದೇ ತರ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಶಾರುಖ್ ಖಾನ್ ಶಿಕ್ಷಣದ ಬಗ್ಗೆ ಹಾಟ್ ಟಾಪಿಕ್ ಆಗಿದೆ. ಅದು ಯಾಕೆ, ಏನ್ ಕತೆ ಅಂತ ಹೇಳ್ಬಿಡ್ತೀನಿ ಕೇಳಿ. ಬಾಲಿವುಡ್ ನ ಸೂಪರ್ ಸ್ಟಾರ್ ಶಾರುಖ್ ಖಾನ್ ತಮ್ಮ ನಟನೆ ಮೂಲಕವೇ ಕಿಂಗ್ ಖಾನ್ ಆಗಿ ಗುರುತಿಸಿಕೊಂಡಿದ್ದಾರೆ. ತಮ್ಮ ಅಭಿನಯದಿಂದ ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನ ಸಂಪಾದಿಸಿಕೊಂಡಿರುವ ಕಿಂಗ್ ಖಾನ್ ಬಾಲಿವುಡ್ ನ ಬಾದ್ಶಾ, ಬಾಕ್ಸ್ ಆಫೀಸ್ ಸುಲ್ತಾನ್ ಕೂಡ ಹೌದು. ಹೀಗಿರುವಾಗಲೇ ಶಾರುಖ್ ಖಾನ್ ಓದಿನ ಬಗ್ಗೆ ಎಲ್ಲಿಯೂ ಚರ್ಚೆ ಆಗ್ತಿರ್ಲಿಲ್ಲ. ಆದ್ರೆ ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಶಾರುಖ್ ಖಾನ್ ಅವರ ಶಿಕ್ಷಣವೇ ಹಾಟ್ ಟಾಪಿಕ್. ಚಿಕ್ಕ ಮಕ್ಕಳಿನಿಂದ ಹಿಡಿದು ದೊಡ್ಡ ದೊಡ್ಡ ಬಿಸಿನೆಸ್ ಮ್ಯಾನ್ಗಳು ಕೂಡ ಸದ್ಯ ಶಾರುಖ್ ಓದಿನ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದಾರೆ. ಅದಕ್ಕೆ ಕಾರಣ ಶಾರುಖ್ ಖಾನ್ ಅವರ ಕಾಲೇಜ್ ಅಡ್ಮಿಷನ್ ಅರ್ಜಿ. ಹೌದು, ಶಾರುಖ್ ಖಾನ್ ಅವರ ಕಾಲೇಜ್ ದಾಖಲಾತಿ ಅರ್ಜಿ ವೈರಲ್ ಆಗಿದ್ದು, ಖಾನ್ ಪಡೆದಿರುವ ಇಂಗ್ಲಿಷ್ ಮಾರ್ಕ್ಸ್ ಕಾರ್ಡ್ ಬಗ್ಗೆ ಬಿಸಿ ಬಿಸಿ ಚರ್ಚೆ ಆಗ್ತಿದೆ. ಸದ್ಯ ವೈರಲ್ ಆಗಿರುವ ಕಾಲೇಜ್ ಅಡ್ಮಿಷನ್ ಅರ್ಜಿಯಲ್ಲಿ ಶಾರುಖ್ ಖಾನ್ ಇಂಗ್ಲಿಷ್ನಲ್ಲಿ ಪಡೆದಿರುವ ಅಂಕ 100ಕ್ಕೆ 51 ಮಾರ್ಕ್ಸ್. ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಚರ್ಚೆಯ ಕೇಂದ್ರ ಬಿಂದು. ಇದು ದೆಹಲಿ ವಿಶ್ವವಿದ್ಯಾಲಯದ ಹನ್ಸ್ರಾಜ್ ಕಾಲೇಜ್ನಲ್ಲಿ ಶಾರುಖ್ ಖಾನ್ ಭರ್ತಿ ಮಾಡಿರೋ ದಾಖಲಾತಿ ಅರ್ಜಿ. 1983ರಿಂದ 84ರಲ್ಲಿ ಪಡೆದಿರುವ ಅಂಕವಿದು. ಶಾರುಖ್ ಖಾನ್ ಇಂಗ್ಲಿಷ್ನಲ್ಲಿ 51 ಅಂಕ ಗಳಿಸಿರುವುದು ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗಿದೆ. ನಟನೆಯಲ್ಲಿ ಮುಂದಿರುವ ಶಾರುಖ್ ಓದ್ನಲ್ಲಿ ಹಿಂದಿರುವ ಎಂಬ ವಾದ ಕೇಳಿಬರ್ತಾ ಇದೆ. ಇದು ಕಡಿಮೆ ಅಂಕ ಎಂದು ಕೆಲವರು ಹೇಳ್ತಿದ್ರೆ, ಇನ್ನು ಕೆಲವರು ಶಾರುಖ್ ಖಾನ್ ಒಟ್ಟು 74.25% ಅಂಕ ಗಳಿಸಿರುವುದು ಆಗಿನ ಕಾಲಕ್ಕೆ ಅದೇ ಉತ್ತಮವಾದ ಅಂಕ ಎಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಶಾರುಖ್ ದೆಹಲಿಯ ಕೊಲಂಬಿಯಾ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದ್ರು. ದೆಹಲಿಯ ಹನ್ಸ್ರಾಜ್ ಕಾಲೇಜ್ನಲ್ಲಿ ವ್ಯಾಸಂಗ ಮಾಡಿದ್ದ ಶಾರುಖ್ 1985ರಿಂದ 88ರಲ್ಲಿ ಅರ್ಥಶಾಸ್ತ್ರದಲ್ಲಿ ಪದವಿ ಪಡೆದ್ರು. ನಂತರ ಮಾಸ್ ಕಮ್ಯುನಿಕೇಶನ್ ಅಲ್ಲಿ ಉನ್ನತ ಶಿಕ್ಷಣ ಮಾಡಲು ಮುಂದಾದ್ರು. ಆದ್ರೆ ಅರ್ಧದಲ್ಲಿ ನಿಲ್ಲಿಸಿ ಬಣ್ಣದ ಜಗತ್ತಿಗೆ ಕಾಲಿಟ್ರು. ಶಾರುಖ್ ಖಾನ್ ತಮ್ಮ ನಟನಾ ಕೌಶಲ್ಯದಿಂದಲೇ ಇಷ್ಟೊಂದು ಎತ್ತರಕ್ಕೆ ಬೆಳೆದಿದ್ದಾರೆ. ಯಶಸ್ಸಿಗೆ ಅಂಕ ಗಳಿಕೆ ಮಾನದಂಡವಲ್ಲ ಎಂಬ ಮಾತು ಕಿಂಗ್ ಖಾನ್ ವಿಚಾರದಲ್ಲಿ ನಿಜವಾಗಿದೆ. ಒಟ್ನಲ್ಲಿ ಬಾಲಿವುಡ್ ನ ಕಿಂಗ್ ಖಾನ್ ಶಾರುಖ್ ಖಾನ್ ಅವರ ಮಾರ್ಕ್ಸ್ ಕಾರ್ಡ್ ನಲ್ಲಿ ಇಂಗ್ಲಿಷ್ ಮಾರ್ಕ್ಸ್ ಎಷ್ಟು ಬಂದಿದೆ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಯಾಗಿದೆ. ಇದ್ರ ಬಗ್ಗೆ ಚರ್ಚೆ ಮಾಡೋ ಅವಶ್ಯಕತೆ ಇದೆಯೋ ಬಿಡ್ತೋ ಗೊತ್ತಿಲ್ಲ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ.